ನಮಸ್ಕಾರ ದೇಗುಲದಾರಿ ವೀಕ್ಷಕರಿಗೆ ಸ್ವಾಗತ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಪ್ರಗತಿ ಸಿಗ್ತಾ ಇಲ್ವಾ? ಮನೆಯಲ್ಲಿ ಸದಾ ಜಗಳ, ಅನಾರೋಗ್ಯ ಅನುಭವಿಸ್ತಾ ಇದ್ದೀರಾ? ಇದಕ್ಕೆ ದೃಷ್ಟಿ ದೋಷ ಅಥವಾ ನಜರ್ ಕೂಡ ಕಾರಣವಾಗಬಹುದು. ಇಂದಿನ ಸಂಚಿಕೆಯಲ್ಲಿ ಶನಿವಾರದ ದಿನ ಎಳ್ಳೆಣ್ಣೆಯನ್ನು ಬಳಸಿ ಸರಳವಾಗಿ ದೃಷ್ಟಿ ದೋಷ ಹೇಗೆ ನಿವಾರಿಸಿಕೊಳ್ಬಹುದು ಎಂಬುದನ್ನ ತಿಳಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಅದನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇನ್ನು ಶನಿವಾರದ ದಿನ ಎಳ್ಳೆಣ್ಣೆಯ ಮಹತ್ವ. ಶನಿವಾರ ಶನಿ ದೇವನಿಗೆ ಪ್ರಿಯವಾದ ದಿನ. ಎಳ್ಳೆಣ್ಣೆಯು ಶನಿ ದೋಷ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಕೆಟ್ಟ ದೃಷ್ಟಿ ಬಿದ್ದಾಗ ನಮ್ಮ ಸುತ್ತಲಿನ ಆವರಣ ಮಲಿನವಾಗುತ್ತದೆ. ಅದಕ್ಕೆ ಶುದ್ಧೀಕರಿಸಲು ಈ ಎಳ್ಳೆಣ್ಣೆಯ ಪರಿಹಾರ ರಾಮಬಾಣ. ದೃಷ್ಟಿ ದೋಷ ನಿವಾರಿಸಲು ಈ ಕ್ರಮಗಳನ್ನ ನಾವು ಅನುಸರಿಸಬೇಕು. ಒಂದು ಕಬ್ಬಿಣದ ಬಾಣಲಿ ಅಥವಾ ಪಾತ್ರೆಯನ್ನ ತೆಗೆದುಕೊಳ್ಳಿ. ಶನಿ ದೇವರಿಗೆ ಕಬ್ಬಿಣ ಬಹಳ ಪ್ರಿಯವಾದ ಲೋಹ. ಅದಕ್ಕೆ ಸಾಕಷ್ಟು ಪ್ರಮಾಣದ ಎಳ್ಳೆಣ್ಣೆಯನ್ನು ಹಾಕೊಳ್ಳಿ. ಒಂದು 3/4 ಭಾಗದಷ್ಟು ಎಣ್ಣೆಯನ್ನ ಆ ಬಾಣಲಿಗೆ ಹಾಕೊಳ್ಬೇಕು. ಹಾಗೇನೆ ₹1 ಕಾಯಿನ್ ಅನ್ನು ಸಹ ಅದರಲ್ಲಿ ಹಾಕಿ ನಮ್ಮ ಹೆಸರು, ಮನೆ ದೇವರ ಹೆಸರು, ಗ್ರಾಮ ದೇವತೆಯ ಹೆಸರು ಹಾಗೂ ಇಷ್ಟ ದೇವರ ಹೆಸರನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು, ಹಾಗೆ ಶನೇಶ್ವರ ಆ ಶನಿ ದೇವರನ್ನು ಸಹ ಮನಸ್ಸಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ಏನಿದೆ ಅದನ್ನ ನಾವು ಹೇಳ್ಕೊಳ್ತಾ ಬಾಣಲಿಯಲ್ಲಿ ಇರುವಂತ ಎಣ್ಣೆಯನ್ನ ನೋಡ್ಬೇಕು. ನಮ್ಮ ಪ್ರತಿಬಿಂಬ ಆ ಎಣ್ಣೆಯಲ್ಲಿ ಕಾಣ್ತಾ ಇರಬೇಕು. ಆ ರೀತಿ ನಾವು ನೋಡ್ಕೊಂಡು ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನೇ ಒಂದು ಕೆಟ್ಟ ದೃಷ್ಟಿ ಇರ್ಲಿ ಅಥವಾ ಅನಾರೋಗ್ಯದಿಂದ ನಾವು ಬಳಲ್ತಾ ಇರ್ಲಿ ಅಥವಾ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಬಳಲ್ತಾ ಇರ್ಲಿ, ಪ್ರತಿಯೊಂದು ನಮ್ಮ ಕಷ್ಟಗಳು ಈ ಒಂದು ಎಣ್ಣೆನಲ್ಲಿ ಲಿನೀನವಾಗ್ಲಿ ಅಂತ ಹೇಳ್ಬಿಟ್ಟು ಬಾಣಲಿಲಿರೋ ಎಣ್ಣೆಯನ್ನ ನೋಡ್ತಾ ಇರ್ಬೇಕು. ಅದಾದ್ಮೇಲೆ ಅದನ್ನ ಎಣ್ಣೆಯನ್ನ 3 ಬಾರಿ ನಾವು ದಾಟಬೇಕು. ಆ ಬಾಣಲಿಯನ್ನ ಕೆಳಗೆ ಇಟ್ಟು ಆ ಒಂದು ಬಾಣಲಿಯನ್ನ 3 ಬಾರಿ ದಾಟಿ ತದನಂತರ ಆ ಒಂದು ಎಣ್ಣೆಯನ್ನ ಯಾವುದಾದರೂ ಶನಿದೇವರ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬೇಕು. ಈ ಎಲ್ಲಾ ಒಂದು ವಿಧಿಯ ನಾವು ಶನಿವಾರ ಸಂಜೆಯಂದೇ ಮಾಡಬೇಕು. ಸೂರ್ಯಾಸ್ತದ ನಂತರವೇ ನಾವು ಮಾಡಬೇಕು. ಒಂದು 6:30-7 ಗಂಟೆ ಟೈಮ್ ನಲ್ಲಿ ನಾವು ಈ ಒಂದು ಕಾರ್ಯನ ಮಾಡಿ ಆ ಎಣ್ಣೆಯನ್ನ ತಗೊಂಡೋಗಿ ಶನಿದೇವರ ದೇವಸ್ಥಾನಕ್ಕೆ ಕೊಟ್ಟಿ ಬರಬೇಕು. ಆ ಎಣ್ಣೆಯನ್ನ ನಾವು ದೇವಸ್ಥಾನಕ್ಕೆ ತಗೊಂಡೋಗೋ ಟೈಮ್ ನಲ್ಲಿ ಯಾರ ಹತ್ರನೂ ಸಹ ಏನೂ ಮಾತಾಡಬಾರ್ದು. ಈ ವಿಚಾರವಾಗಿ ಏನೂ ಹೇಳ್ಬಾರ್ದು. ಹಾಗೇನೆ ತಗೊಂಡೋಗಿ ಅದನ್ನ ಕೊಟ್ಟು ಬಂದ ಮೇಲೇನು ನಾವು ಬಂದು ಕೈಕಾಲು ಮುಖವನ್ನ ತೊಳೆದುಕೊಂಡು ದೇವರ ದೀಪವನ್ನ ಹಚ್ಚಿ 108 ಬಾರಿ ಶನೇಶ್ವರಾಯ ನಮಃ ಅಂತ ಪ್ರಾರ್ಥನೆಯನ್ನ ಮಾಡಬೇಕು. ಎಳ್ಳೆಣ್ಣೆ ಶನಿ ದೇವರಿಗೆ ತುಂಬಾ ಪ್ರಿಯವಾದ ಎಣ್ಣೆ. ಹಾಗಾಗಿ ಈ ಒಂದು ಎಣ್ಣೆಯನ್ನ ನಾವು ಶನಿದೇವರ ದೇವಸ್ಥಾನದಲ್ಲಿ ಕೊಟ್ಟು ಬಂದು ಆ ಎಣ್ಣೆಯನ್ನ ಅಭಿಷೇಕಕ್ಕೆ ಅಥವಾ ದೀಪವನ್ನ ಹಚ್ಚಲಿಕ್ಕೆ ಕೊಟ್ಟು ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ಆ ಒಂದು ಬಾಣಲೆ, ಕಬ್ಬಿಣದ ಬಾಣಲೆಯನ್ನು ಸಹ ಅಲ್ಲೇ ಇಟ್ಟು ಬಂದ್ರು ಇನ್ನೂ ಒಳ್ಳೇದು. ಯಾಕೆಂದ್ರೆ ಕಬ್ಬಿಣ ಶನಿ ದೇವರಿಗೆ ತುಂಬಾ ಪ್ರಿಯವಾದ ಲೋಹ. ಹಾಗಾಗಿ ಅದನ್ನು ಸಹ ಅಲ್ಲೇ ಇಟ್ಟು ಬನ್ನಿ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಪ್ರತಿಯೊಂದು ಕಷ್ಟನೂ ನಿವಾರಣೆ ಆಗುತ್ತೆ. ಆ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಮ ಒಂದು ಭಕ್ತಿ ಒಂದಿದ್ರೆ ಸಾಕು, ದೈವ ನಮ್ಮನ್ನ ಕಾಪಾಡುತ್ತೆ. ನಮ್ಮ ಜಾತಕದಲ್ಲಿ ಶನಿ ದೋಷವಿದ್ರೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದಿದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು. ನಮ್ಮ ನೆರಳಿನ ಮೂಲಕ ನಮ್ಮಲ್ಲಿರುವ ಪಾಪ ಅಥವಾ ದೋಷಗಳನ್ನು ಎಣ್ಣೆಗೆ ವರ್ಗಾಯಿಸಿ ಅದನ್ನ ದೇವರಿಗೆ ಅರ್ಪಿಸೋದು. ಈ ಮೂಲಕ ಶುದ್ಧೀಕರಣ ಆಗುವಂತ ನಂಬಿಕೆ ಇದೆ. ಈ ವಿಧಿಯನ್ನ ನಾವು ಸಾಮಾನ್ಯವಾಗಿ ಶನಿವಾರ ಸಂಜೆ ಅಂದ್ರೆ ಸೂರ್ಯಾಸ್ತದ ನಂತರವೇ ಇದನ್ನ ಮಾಡಬೇಕು. ಹಾಗಾಗಿ ಪೂರ್ತಿ ಏನು ನಮ್ಮದು ಒಂದು ಕೆಟ್ಟ ದೃಷ್ಟಿ ಏನಿರುತ್ತೆ ನಮ್ಮ ಮೇಲೆ ಬಿದ್ದಿರುತ್ತೆ ಅದನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದು. ಇದು ಸುಲಭವಾದ ವಿಧಾನ. ಇದನ್ನ ಮಾಡಿ ಯಾರಿಗೆಲ್ಲ ಶನಿ ದೋಷಗಳಿದೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಂಬಿಕೆಯಿಂದ ಮಾಡುವ ಸಣ್ಣ ಪರಿಹಾರಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ದೇಗುಲದಾರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.